ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು ಮೈ ವಿಷನ್. ಏನಪ್ಪ ಅಭಿ, ನಿಮ್ಮ ತಾತ ಅವ್ರ ಕಾಲಕ್ಕೆ ಹೋಗೋಣ. ಅವ್ರು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು? ಆಬ್ವಿಯಸ್ಲಿ ಅಲ್ವಾ, ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಹೆಲ್ತ್ ಇಶ್ಯೂಸು, ರಿಲೇಷನ್ಶಿಪ್ ಪ್ರಾಬ್ಲಮ್. ಈಗ ನಮ್ಮ ಪೇರೆಂಟ್ಸ್ ಅವ್ರ ಕಾಲಕ್ಕೆ ಬರೋಣ. ಸೊ ಏನು ಚಾಲೆಂಜಸ್ ಫೇಸ್ ಮಾಡ್ತಿದ್ರು? ಫೈನಾನ್ಸು, ಹೆಲ್ತು, ರಿಲೇಷನ್ಶಿಪ್ಪು. ನಮ್ಮ ಜನ್ರೇಷನಿಗೆ ಬರೋಣ, ಏನು ಪ್ರಾಬ್ಲಮ್ ಫೇಸ್ ಮಾಡಿದ್ವಿ, ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ವಿ? ಫೈನಾನ್ಸು, ಹೆಲ್ತು, ರಿಲೇಷನ್ಶಿಪ್. ಅಂದರೆ ಜನ್ರೇಷನ್ ಆಫ್ ಜನ್ರೇಷನು ನಾವು ಅದೇ ಪ್ರಾಬ್ಲಮ್ನೇ ಸಾಲ್ವ್ ಮಾಡೋಕ್ಕೆ ನೋಡ್ತಾ ಇರೋದಾ? ಅಂದರೆ ಒಂದು ಮಗು ಭೂಮಿ ಮೇಲೆ ಹುಟ್ಟಿತು ಅಂತ ಅಂದರೆ ಆ ಮಗು ಓದೋದು ಹೆಂಗೆ ಅಂತ ಕಲಿಬೇಕು, ದುಡ್ಡು ಮಾಡೋದು ಹೆಂಗೆ ಅಂತ ಕಲಿಬೇಕು, ರಿಲೇಷನ್ಶಿಪ್ ಬಿಲ್ಡ್ ಮಾಡೋದು ಹೆಂಗೆ ಅಂತ ಕಲಿಬೇಕು, ಹೆಲ್ತನ್ನ ಹೆಂಗೆ ಚೆನ್ನಾಗಿ ಇಟ್ಕೊಬೇಕು ಅಂತ ಕಲಿಬೇಕು. ಎಲ್ಲ ಇದೇ ಥರನೇ ಆಯಿತು ಅಂತ ಅಂದರೆ ನಾವು ಬೇರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಯಾವಾಗ? ಸೊ ಹಾಗಾಗಿ ನನ್ನ ವಿಷನು ಆ ವರ್ಲ್ಡ್ ವೇರ್ ಇಂಡಿವಿಜುವಲ್ ರಿಯಲೈಸ್ ದೇರ್ ಟ್ರೂ ಪೊಟೆನ್ಷಿಯಲ್ ಥ್ರೂ ಅ ಗ್ರೋತ್ ಮೈಂಡ್ಸೆಟ್, ಯುನೈಟಿಂಗ್ ಟುಗೆದರ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಹ್ಯುಮ್ಯಾನಿಟಿ ವೈಲ್ ಸೈಮಲ್ಟೇನಿಯಸ್ಲಿ ಅಚೀವಿಂಗ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಗ್ರೋತ್. ಸೊ ಪ್ರಪಂಚದಲ್ಲಿ ಇರೋರೆಲ್ಲರೂ ಅವರ ಟ್ರೂ ಪೊಟೆನ್ಷಿಯಲನ್ನು ಗ್ರೋತ್ ಮೈಂಡ್ಸೆಟ್ಟಿಂದ ರಿಯಲೈಸ್ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಹ್ಯುಮ್ಯಾನಿಟಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ನೋಡ್ತಾರೆ. ಆ ಸಾಲ್ವ್ ಮಾಡ್ತಾ ಅವರು ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ ಬೆಳೀತಾರೆ. ಇದು ನನ್ನ ವಿಷನ್. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾವು ಸಾಲ್ವ್ ಮಾಡಬೇಕಾಗಿರೋವಂಥ ಪ್ರಾಬ್ಲಮ್ ಎಷ್ಟೋ ವಿಚಾರಗಳಿದ್ದಾವೆ. ಬಟ್ ಆದರೆ ಎಲ್ಲರೂ ನಮ್ಮ ಪರ್ಸ್ನಲ್ ಲೈಫಲ್ಲಿರೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀವಿ. ಏನಕ್ಕೆ ಅಂತ ಅಂದರೆ ಲ್ಯಾಕ್ ಆಫ್ ಅವೇರ್ನೆಸ್. ನಮಗೆ ನಮ್ಮ ಟ್ರೂ ಪೊಟೆನ್ಷಿಯಲ್ ಅವೇರ್ನೆಸ್ ಇಲ್ದಲೇ ಇರೋದು. ಸೆಕ್ಯೂರಿಟಿ ಗಾರ್ಡು ಕೊನೆ ತನಕ ಸೆಕ್ಯೂರಿಟಿ ಗಾರ್ಡೇ ಯಾಕಾಗಿರ್ತಾರೆ? ವೈ ಡು ಯು ಥಿಂಕ್ ಪೀಪಲ್ ಆರ್ ಸ್ಟಕ್ ಇನ್ ದ ಸೇಮ್ ಜಾಬ್? ಏನಕ್ಕೆ ಅಂದರೆ ಅವ್ರ ಟ್ರೂ ಪೊಟೆನ್ಷಿಯಲ್ ಅವ್ರಿಗೆ ರಿಯಲೈಸ್ ಆಗಿರೋದಿಲ್ಲ ಅಷ್ಟೆ. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಎಲ್ಲರಿಗೂ ಭಗವಂತ ಕೊಟ್ಟಿರೋ ಇಂಟೆಲಿಜೆನ್ಸ್ ಸೇಮೇ ಇದೆ. ಬಟ್ ಯಾರಿಗೆ ಅವ್ರ ಇಂಟೆಲಿಜೆನ್ಸು ರಿಯಲೈಸ್ ಆಗುತ್ತೆ ಅವರು ಇಂಪ್ಯಾಕ್ಟನ್ನು ಜಾಸ್ತಿ ಮಾಡ್ಬೋದು. ಈ ವಿಡಿಯೋ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.